ನೋಡ್ರಿ ಮಾಡ್ರಿ ಇದನ್ನ ಚೆನ್ನಾಗಿ ಲಕ್ಷ ಕೊಟ್ಟು ನೋಡ್ರಿ ಮಾಡಿದಿಂದ ಭಾಳ ಸರಳ ಒಂದು ಟ್ರಿಕ್ಸ್ ಹೇಳ್ತಾನು. ಆ ಟ್ರಿಕ್ಸ್ ಮುಖಾಂತರ ನೀವು OMRದಾಗ ಹಾಕಬೇಕು. OMR ಪೇಪರ್ಗಳನ್ನು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸಿ ಹೇಳ್ತಾನು. ಆಮೇಲೆ ರೀತಿ ಪ್ರಕಾರನೂ ಹೇಳ್ತಾನು. ಆಮೇಲೆ OMR ಬಂದಾಗ ಹಿಂಗೆಲ್ಲ ಲೆಕ್ಕ ಮಾಡ್ಕೋತ ಕೂಡ್ಬೇಡ್ರಿ. ಯಾಕಂದ್ರೆ ಈಗ 40 ಲೆಕ್ಕ ಆಗ್ಯಾವ ಅಂದ್ರೆ ಲಾಸ್ಟದು ಕೆಲವೊಂದು ಲೆಕ್ಕಗಳನ್ನ ಟ್ರಿಕ್ಸ್ ಮೇಲೆ ಹೇಳ್ತಾನೆ. ಟ್ರಿಕ್ಸ್ ಹೆಂಗೆ ಹಾಕೋದು ಅನ್ನೋದು ಹೇಳ್ತಾನೆ. ಈಗ ಏನು ಕೇಳಿ ನಾವು ಲಾಭ ಕೇಳ್ಯಾರ, ಶೇಕಡ ಲಾಭ ಕೇಳಿಲ್ಲ. ಲಾಭ ಬರೋಬ್ಬರಿ ಏನು? ಈಗ ಒಂದೇ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಈಗ ಶೇಕಡಾದು 2 ಕಡಿಮೆ ಮಾಡಿಬಿಟ್ರಿ ನೀವು. ಇದು 100 ಕೊಂಡೆ ಬೆಲೆ ಇದ್ದಾಗ ಇದನ್ನು ಮೊದಲು ಮಿಶ್ರ ಭಿನ್ನ ರಾಶಿ ಮಾಡ್ರಿ. 5 ಗಂಟ್ಲೆ 41 ಬರ್ತದ. ಅದರ ಮೇಲಿನ ಅಂಶ ಅಷ್ಟೇ ಇಟ್ಕೋರಿ. ಇದಕ್ಕೆ ನೋಡ್ರಿ ಈಸಿ ಟ್ರಿಕ್ಸ್ ಹೆಂಗೆ ಕಂಡು ಹಿಡಿಬೇಕು, ಹೆಂಗೆ ಲೆಕ್ಕ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಲಾಭ ಕೇಳ್ಯ ನಾವು, ಶೇಕಡ ಲಾಭ ಅಲ್ಲ, ಒಟ್ಟ ಲಾಭ ಎಷ್ಟಾಯ್ತು ನಿಮ್ಗರೆ ಉತ್ತರ ಹಾಕಬೇಕಾಗಿದೆ. ಆಮೇಲೆ ಏನು ಮಾಡಬೇಕು, ಇದನ್ನು ಶೇಕಡ ಲಾಭದ ಇರಲಿ, ಲಾಭ ಆಗ್ಯದ ಅಂತಂದ್ರೆ ಇದ್ರದ್ದು ಮಿಶ್ರ ಭಿನ್ನ ರಾಶಿ 5 ಗಂಟ್ಲೆ 41 ಇಡ್ರಿ. ಆಮೇಲೆ ಈ 5 ಅನ್ನೋದಲ್ಲ 2 ನೀವು ಶೇಕಡಾದ ತೆಗೆದು ನೀವು 40ಕ್ಕೆ ಭಾಗಿಸ್ರಿ, 8 ಬಂದುಬಿಡ್ತದೆ. ಇದೊಂದು ಗುಣಾಕಾರ ಮಾಡಿಬಿಡ್ರಿ. 8 1 8, 8 4 32, ₹328 ಲಾಭ. ಉತ್ತರ ಸಂಖ್ಯೆ ಎ. ನೀವು OMRದಾಗ ಇಷ್ಟೇ ಮಾಡ್ತಕ್ಕದ್ದು. ನೋಡ್ರಿ ಇನ್ನೊಂದ್ಸಲ ತಿಳಿಸಿ ಹೇಳ್ತಲ್ಲ, ಇಂಥ ಗಣಿತಗಳನ್ನು ಭಾಳ ನಿಮಗೆ ನಾನು ಟೆಲಿಗ್ರಾಮ್ ಕ್ಲಾಸ್ನಾಗ ಹಾಕೀನಿ. ಅದು ಭಾಳ ಇಂಪಾರ್ಟೆಂಟ್. ಇಂಥ ಲೆಕ್ಕಗಳು ಬಿದ್ದು ಅಂದ್ರೆ ನಾವು ರೀತಿ ಪ್ರಕಾರನೂ ನಾನು ಮಾಡಿ ತೋರಿಸ್ತೇನೆ. ಆಮೇಲೆ ಈಗ ನಾ ಯಾಕೆ ಹೇಳೀನಿ ನಿಮಗೆ, ಇಂಥ ಗಣಿತಗಳನ್ನು ರೀತಿ ಪ್ರಕಾರ ಹೆಂಗೆ ಮಾಡಬೇಕು, ಆಮೇಲೆ OMRದಾಗ ಹೆಂಗೆ ಮಾಡ್ಬೇಕು ಅನ್ನೋದು ನಾ ಹೇಳಿದೆ. ಇನ್ನೊಂದ್ಸಲ ನೋಡ್ರಿ, ಭಿನ್ನ ರಾಶಿ ಒಳಗೆ 5 ಗಂಟ್ಲೆ 41 ಇಡ್ರಿ. ಆಮೇಲೆ ಇಲ್ಲಿ 100 ಕೊಂಡೆ ಬೆಲೆ ಇದ್ದಾಗ ಶೇಕಡ ಅದ ಅಂದ್ರೆ ಶೇಕಡಾದ 2 ತೆಗೀರಿ. ಛೇದದಿಂದ 40ಕ್ಕೆ ಭಾಗಿಸ್ರಿ. 5 ಗಂಟ್ಲೆ ಬಂತು, 8ರಲ್ಲಿ ಗುಣಾಕಾರ ಮಾಡಿಬಿಟ್ರೆ ಉತ್ತರ ಮುಗೀತು. ನೋಡಿ ನಾ ಲೆಕ್ಕ ತಿಳಿಸ್ತೀನಿ. ಕೊಂಡೆ ಬೆಲೆ ಬರೋಬ್ಬರಿ ₹4,000. ಲಾಭ ಬರೋಬ್ಬರಿ, ಹಾನಿ ಅಲ್ಲ ಇದು, ಲಾಭ ಬರೋಬ್ಬರಿ ಎಷ್ಟು? 8.15 ಶೇಕಡ ಲಾಭ ಬರೋಬ್ಬರಿ 8 5 ಗಂಟೆ 40 41 ನೋಡಿ. ಈ 2 ತೆಗೆದು ನೀವು ಈ 5ರಲ್ಲಿ ಭಾಷೆ ನೀವು 41 ಗುಣಾಕಾರ ಮಾಡಿ ಇದಕ್ಕೆ ಗುಣಾಕಾರ ಮಾಡಿಬಿಟ್ರೆ ಮುಗೀತು. ಒಟ್ಟು ಲಾಭ ಬರೋಬ್ಬರಿ ಎಷ್ಟು? ನಿಮ್ಮ ಗಣಿತಗಳನ್ನು ಇವೆಲ್ಲ ಬ್ಯಾಂಕಿನ ಪರೀಕ್ಷೆದಕ್ಕೆಲ್ಲ ಹಿಂಗೆ ಕೊಟ್ಟಿರ್ತಾರೆ. ನೀವು ಸಣ್ಣವ್ರು ಇರ್ತೀರಿ, ನಿಮ್ಗೆ ಗುರ್ತಿರೋದಲ್ಲ. ಈ ಗಣಿತಗಳನ್ನು ವೇಗವಾಗಿ ಹೆಂಗೆ ಮಾಡಬೇಕು ಈಗ ನೋಡಿ. ಇದೇನಿದು? 100 ಕೊಂಡೆ ಬೆಲೆ ಇದ್ದಾಗ 100 ಕೊಂಡೆ ಬೆಲೆಗೆ ಎಷ್ಟು? 41 ಶೇಕಡ ಲಾಭದು 41 ಲಾಭ. ₹4,000 ಕೊಂಡೆ ಬೆಲೆ ಇದ್ದಾಗ ಎಷ್ಟಿರ್ತದ ನೋಡ್ರಿ. 4,000 ಗುಂಡ್ಲೆ 41 ತಳಗ 100 ಗುಂಡ್ಲೆ 5. ನಾ ಏನು ಹೇಳಿದ? 2 ಕಡಿಮೆ ಮಾಡ್ರಿ, ಇದನ್ನು ಛೇದದ್ಲೆ ಬಾಯಿಸಿ ಬಿಡ್ರಿ ಅಂತ ಹೇಳಿದ್ದೆ. ಬಂತಿಲ್ಲ ನೋಡ್ರಿ. 8 1 8, 8 4 32, ₹328 ಲಾಭ. ಅವನು ಮಾರಬೇಕಾದ ಲಾಭ ಎಷ್ಟು? ₹328. ಇಂಥವೆಲ್ಲ ಟ್ರಿಕ್ಸ್ಗಳು ಜೋಶಿ ಸರ್ ವಿಡಿಯೋ ಕ್ಲಾಸ್ ಅಂದ್ರೆ ಅಷ್ಟು ತಿಳ್ಕೊಂಡ್ರೆ ಸರಳ ಅಲ್ಲ. ಅದು ₹328. ಆನ್ಸರ್ ಇಸ್ ಈಕ್ವಲ್ ಟು ₹328. ಉತ್ತರ ಸಂಖ್ಯೆ ಎ. ನೋಡಿ ತಿಳ್ಕೊ. ಯಾವುದೇ ಲೆಕ್ಕ ಇರಲಿ ನೀವು, ಅದು ಶೇಕಡಾದಾಗದ ಅಂತಂದ್ರೆ ಅದಕ್ಕೆ 100 ಕೊಂಡೆ ಬೆಲೆ ಇದ್ದಾಗ ಭಿನ್ನ ರಾಶಿ ಇದ್ರೆ, ಶೇಕಡಾ ಜರ್ ಇದ್ದಿದ್ದಿಲ್ಲ ಅಂದ್ರೆ ಅವಾಗ ಭಾಳ ಹುಷಾರಲೆ ಮಾಡ್ಬೇಕು. ಅವಾಗ ಒಂದಂತ ತಿಳ್ಕೊಂಡು ಬಿಡ್ರಿ, ಏನು ಬಿರಿಲ್ಲ.
ಒಂದು ಕೊಂಡ ಬೆಲೆಗೆ 45 ಲಾಭ, 4,000ಕ್ಕೆ ಎಷ್ಟು ಕೊಂಡ ಬೆಲೆಗೆ. ಹಿಂಗೆ ಒಂದು ಕೊಂಡ ಬೆಲೆ ಇದ್ದಾಗ ಭಿನ್ನ ರಾಶಿ ಬಂತು, ಶೇಕಡ ದಶಮಾಂಶ ಬಂದರೆ ಒಂದು ಕೊಂಡ ಬೆಲೆ ಇದ್ದಾಗ, ಭಿನ್ನ ರಾಶಿ ಬಂದಾಗ ಒಂದು ಕೊಂಡ ಬೆಲೆ ಇದ್ದಾಗ, ಈ ಮಾದರಿಗಳನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ನಾಗಾಳೆ ಅದು ಒಂದು ಪೂರ್ಣ ಸಂಖ್ಯೆದಾಗ ಬಂತು, ಈಗ ಭಿನ್ನ ರಾಶಿ ಒಳಗೆ ಬಂತು, ಆಮೇಲೆ ಒಂದು ದಶಮಾಂಶದಾಗ ಬರ್ತದೆ. ಎಲ್ಲ ರೀತಿಯ ಗಣಿತಗಳು ನಿಮ್ಮ ಲಾಭ ಹಾನಿ ಲೆಕ್ಕದಾಗ ಬರ್ತಾವೆ. ಯಾವುದೇ ಏನೇ ಕೇಳಿದ್ರು ಒಂದು ಮಾದರಿ ಪೂರ್ಣ ಸಂಖ್ಯೆ ಇರ್ತದೆ, ಒಂದು ದಶಮಾಂಶ ಇರ್ತದೆ, ಒಂದು ಭಿನ್ನ ರಾಶಿ ಇರ್ತದೆ, ಕನಿಷ್ಠ 3 ಮಾದರಿಗಳು ಇರ್ತಾವೆ. ಅಷ್ಟೊಳಗೆ ನೀವು ಕಲ್ತು ಶಣ್ಯರಾಗಬೇಕು. ನೋಡ್ರಿ ಹೆಂಗೆ ನಾ ತಿಳಿಸಿ ಇನ್ನೊಂದ್ಸಲ ವಿಡಿಯೋ ನೀವೇ ಪ್ಲೇ ಮಾಡಿ ನೋಡ್ರಿ, ಗೊತ್ತಾಗ್ತದೆ.